ತೋರಿಸೋಕ್ಕಾಗಿ ಒಂದು ಗಾಳ ಒಂದು ಒಂದು ಏನಪ್ಪ ಅಂತಂದ್ರೆ ಇದೊಂದು ಪಗಡಿ ಆಟಿದ್ದಂಗೆ ಹೀಗೆ ಮಾಡ್ತಾ ಇದ್ದಾರಣ್ಣ. ದಲಿತರ ಮೇಲಾಗಲಿ ಅಥವಾ ಇನ್ನುಳಿದ ಬಿದ್ದ ಸಮುದಾಯದ ಬಗ್ಗೆ ಆಗಲಿ ಎರಡೂ ಪಾರ್ಟಿಗಳಿಗೆ ಹೇಳ್ಕೊಳ್ಳೋಂಥದ್ದಿಲ್ಲ. ಇವತ್ತು ಅನಿವಾರ್ಯ ಆಗ್ಯದ. ಇವತ್ತು RSS ಸಹಿತ ಅನಿವಾರ್ಯ ಆಗ್ಯದ. ಯಾಕೆಂದರೆ OBCಯನ್ನು SC ST ಹಿಡ್ಕೊಳ್ಳೋದೇ ಇದ್ದರೆ ಅಧಿಕಾರಕ್ಕೆ ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ BJP ಮತ್ತು ಅದೇ ಕಾಲಕ್ಕೆ RSSಗೂ ಮನವರಿಕೆ ಆಗಿದೆ. ಈಗಾಗಲೇ ಮೆರಿಟು ಅದು ಇದು ಹಿಡ್ಕೊಂಡು ಸಾಕಷ್ಟು ಪ್ರಯತ್ನ ಮಾಡಿದರು BJPಗರು ಅಥವಾ RSSಗರು ಅಥವಾ ಜನಸಂಘದವರು ಅಥವಾ ಸಂಘ ಪರಿವಾರದವರು. ಅವ್ರು ಅಧಿಕಾರ ಇಡ್ಲಿಕ್ಕೆ ಆಗಲಿಲ್ಲ. ಎಂಥ ಒಂದು ಬಾಬರಿ ಮಸ್ಜಿದನ್ನು ಕೆಡವಿದಾಗ ಸಹಿತ ಒಂದು ಆ ಸಂದರ್ಭದಲ್ಲಿ ಸಹಿತ ಅವರು ಯಾವುದೇ ಪ್ರಧಾನಿ ಅಥವಾ ಮತ್ತೊಂದು ಏನೂ ಆಗಲಿಲ್ಲ ಅನ್ನೋದು ಇವತ್ತು ನಾವು ಬರೆದಿಡಬೇಕಾಗ್ಯದ. ಅಂಥ ಪ್ರಸಂಗದಲ್ಲಿ ಏನೋ ಒಂದು ಸಂದರ್ಭ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಸೋಲಾಗಿರ್ಬೋದು, ಎಲ್ಲ ಕಾರಣಕ್ಕಾಗಿ 2014 ಮೊದಲೇನೋ ತಮ್ಮ ವ್ಯಕ್ತಿತ್ವದಿಂದ, ನಿಜವಾಗಿ BJP ವ್ಯಕ್ತಿತ್ವದಿಂದ ಅಲ್ಲ, ನಮ್ಮ ವಾಜಪೇಯಿ ಅವರಾದಿದ್ದು ಅವರ ಒಂದು ಉದಾರವಾದಿ ಧೋರಣೆಯಿಂದ ಅವರು ತಮ್ಮ ವ್ಯಕ್ತಿತ್ವದ ಮೇಲೆ ಬಂದಂಥವ್ರು. BJPಯಿಂದ ಅವ್ರ ಅಧಿಕಾರಕ್ಕೆ ಬಂದರು ಅನ್ನೋಕ್ಕಿಂತಲೂ ತಾವು ಮಾಡುವ ವರ್ಗದಿಂದ ಅವ್ರು ಪ್ರಧಾನಿ ಆದರು. ಅವ್ರ ನಂತರ ನಮ್ಮ ಮೋದಿಯವರು ತಮ್ಮ ವರ್ಗದಿಂದ ಮೇಲೆ ಬಂದರು. ಅದರಲ್ಲೂ ಗುಜರಾತ್ ಮಾಡೆಲ್ ಅಂತ ಹೇಳಿದರು. ಅದೇನಿತ್ತು ಗೊತ್ತಾಗಲಿಲ್ಲ. ಜನರ ಭ್ರಮೆಗೊಳಗೆ ಮಾಡಿರೋ ಅಥವಾ ತಾವು ಭ್ರಮೆ ಆದರೂ ಜನ ಅದು ಇಲ್ಲಿ ವಿಶ್ಲೇಷಣೆ ಮಾಡುವಂಥ ವಿಷಯ ಅಲ್ಲ. ಆದರೂ ಸಹಿತ ಮೋದಿಯವರು ಏನು ಅಂತ ನೀವು ಆ್ಯಬ್ಸಲ್ಯೂಟ್ ಮೆಜಾರಿಟಿ ಮಾಡಿಕೊಂಡು ಅಧಿಕಾರ ಹಿಡ್ಕೊಂಡು ಪ್ರಧಾನಿ ಆದರು. ಅವರು OBC ನಂತರ ಹೇಳ್ಕೊಂಡ್ರು. ಯಾಕಂದರೆ OBC ದಲಿತ